ಹೈಕಮಾಂಡ್ ನೋಟಿಸ್ ಕೊಟ್ಟ ನಂತರದಲ್ಲಿ ಯತ್ನಾಳ್ರು ಸೈಲೆಂಟ್ ಆಗಿದ್ದಾರಾ? ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ, ಕುಮಾರ್ ಬಂಗಾರಪ್ಪ ಅವರು ಆ್ಯಕ್ಟಿವ್ ಆಗಿದ್ದಾರೆ. ನೋಟಿಸ್ ಬಂದಿದ್ದು ಯತ್ನಾಳ್ ಅವರಿಗೆ. ಸೊ ಹಾಗಾಗಿ ಯತ್ನಾಳ್ ಇದೀಗ ಯಾಕೋ ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ. ಆದರೆ ಕುಮಾರ್ ಬಂಗಾರಪ್ಪ ಅವ್ರು ನೋಡಿದ್ರೆ ಒಂದು ಕಡೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಕ್ಕಂತಹ ಮಾತೇ ಇಲ್ಲ, ಚುನಾವಣೆಯಿಂದ ಹಿಂದೆ ಸರಿದಿದ್ದೇವೆ ಅಂತ ಚರ್ಚೆ ಆಗ್ತಾ ಇದೆ ಇಲ್ಲಿ, ಅಂದರೆ ರಾಜ್ಯಾಧ್ಯಕ್ಷ ಚುನಾವಣೆ ಅಂತ. ಆದರೆ ನಾವು ಎಲ್ಲಿಯೂ ಈ ಚುನಾವಣೆಯಿಂದ ಹಿಂದೆ ಸರಿದಿಲ್ಲ, ನಾವು ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ನಮ್ಮ ಹೇಳಿಕೆಗೆ ನಾವೀಗಲೂ ಬದ್ಧರಾಗಿದ್ದೇವೆ. ಕಾರಣ ಈಗ ಯತ್ನಾಳ್ರು ಏನಾದರೂ ಮಾತಾಡಿದ್ರೆ ನೋಟಿಸ್ ಕೊಟ್ಟ ಮೇಲೂ ಯತ್ನಾಳ್ರು ಯಾಕೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ಹೈಕಮಾಂಡ್ಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಆ ಕಾರಣಕ್ಕೆ ತಮ್ಮದೇ ಗುಂಪಿನಲ್ಲಿ ತುಂಬ ಸಾಫ್ಟಾಗಿ ಈಗ ಯತ್ನಾಳ್ರು ಏನಂತ ಹೇಳಿದ್ರೆ ಸ್ವಲ್ಪ ಹಾರ್ಶ್ ಲೆವೆಲಲ್ಲಿ ಏಕವಚನದಲ್ಲ ವಿಜೇಂದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಆ ಇಡೀ ಗ್ರೂಪಲ್ಲಿ ಯತ್ನಾಳ್ರನ್ನ ಬಿಟ್ಟರೆ ಇನ್ಯಾರೂ ಕೂಡ ವಿಜೇಂದ್ರ ಅವ್ರನ್ನ ವಿರೋಧ ಮಾಡೋದು ಬೇರೆ, ಅವರಿಗೆ ಅಪೋಸ್ ಮಾಡೋದು ಬೇರೆ, ಆದರೆ ಬಳಸ್ತಕ್ಕಂಥ ಭಾಷೆ ಬೇರೆ. ಆದರೆ ಬೇರೆ ಯಾರೂ ಕೂಡ ಆ ಥರ ಮಾತಾಡಲ್ಲ. ಇದೀಗ ಕುಮಾರ್ ಬಂಗಾರಪ್ಪ ಅವರು ಬಂದಿದ್ದಾರೆ. ನಾವೆಲ್ಲೂ ಹಿಂದೆ ಸರಿದಿಲ್ಲ ಚುನಾವಣೆಯಿಂದ, ನಾವೇನು ಸ್ಟೇಟ್ಮೆಂಟ್ ಅವತ್ತು ಕೊಟ್ಟಿದ್ವೋ ಆ ಹೇಳಿಕೆಗೆ ಈಗಲೂ ಕೂಡ ನಾವು ಬದ್ಧರಾಗಿದ್ದೇವೆ, ನಾಮಪತ್ರ ಸಲ್ಲಿಕೆ ಮಾಡೇ ಮಾಡ್ತೇವೆ. ಕೇಂದ್ರದ ವರಿಷ್ಠರು ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಲಿ, ಯಾವುದೇ ನಿರ್ಧಾರದ ಬಗ್ಗೆ ನಾವಂತೂ ಚರ್ಚೆ ಮಾಡಿಲ್ಲ. BJP ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನನ್ನನ್ನು ಕನ್ಸಿಡರ್ ಮಾಡಿದ್ರೆ ನಾನು ರೆಡಿಯಾಗಿದ್ದೀನಿ ಅಂತ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. ಬಹಿರಂಗವಾಗಿಯೇ ಕುಮಾರ್ ಬಂಗಾರಪ್ಪ ಅವರು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ BJP ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯೋದೇ ಅನುಮಾನ. ಈಗ ಈ ಚುನಾವಣೆ ಇಟ್ಟರೆ ಇದೊಂಥರ ಜೇನುಗೂಡಿಗೆ ಕಲ್ಲು ಹೊಡೆದಾಗ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರವಾಗಿ ಆ ಥರದ್ದು ಮಾಡಬಾರ್ದು. ಜೇನುಗೂಡಿಗೆ ಕಲ್ಲು ಹೊಡೆದಂತೆ ಆಗುತ್ತಲ್ಲ, ಆ ಕಾರಣದಿಂದಾಗಿ ಸುಮ್ಮನೆ ವಿನಾಕಾರಣ ಗೊಂದಲ ಎದ್ದೇಳುತ್ತೆ ಅಂತ ಚುನಾವಣೆ ನಡೆಸ್ತಾನೆ ಇದ್ದರೆ ಅಂತ ಕೂಡ ಕೇಂದ್ರ ತೀರ್ಮಾನ ಮಾಡ್ತಾ ಇದ್ದಿದೆ. ಇದ್ರ ಮಧ್ಯೆನೇ ಕುಮಾರ್ ಬಂಗಾರಪ್ಪ ನಾನು ರಾಜ್ಯಾಧ್ಯಕ್ಷ ರೆಡಿ ಇದ್ದೀನಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವು ಯಾರೂ ಹಿಂದೆ ಸರಿದಿಲ್ಲ. ನಿನ್ನೆ ಫ್ಯೂ ಆಫ್ ದ ಮೀಡಿಯಾ ಫ್ರೆಂಡ್ಸ್ನವರು ಮತ್ತು ಪ್ರೆಸ್ ಮೀಡಿಯಾದವರು ಹಾಕೊಂಡಿದ್ದಾರೆ, ಇಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಾವೆಲ್ಲರೂ ಹಿಂದೆ ಸರಿದಿದ್ದೀವಿ. ವಿ ಹ್ಯಾವ್ ಗಿವನ್ ಅವರ್ ರಿಪೋರ್ಟ್ಸ್ ಟು ದ ನಮ್ಮ ಕೇಂದ್ರದ ವರಿಷ್ಠರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಆ್ಯಂಡ್ ವಿ ಸ್ಟ್ಯಾಂಡ್ ಆನ್ ದಟ್ ಲೈನ್ ಓನ್ಲಿ. ಐ ಡೋಂಟ್ ನೋ ಹೌ ಹೇಗೆ ಮಿಸ್ಇಂಟರ್ಪ್ರಿಟ್ ಆಗಿದೆಯೋ ನನಗೆ ಗೊತ್ತಿಲ್ಲ ನನಗೆ. ಬಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ. ಅವ್ರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೂ ಹಾಕಲೇಬೇಕು. ವೆದರ್ ವಿ ಗೋ ವಿತ್ ಅನ್ ಎಲೆಕ್ಷನ್ ಆಗದಾದರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು. ವಿತೌಟ್ ಎಲೆಕ್ಷನ್ ಅಂದ್ರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗಲೇಬೇಕು. ಅದಕ್ಕೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಲೇಬೇಕು. ಹಾಗಾಗಿ ವಿ ಹ್ಯಾವ್ ನಾಟ್ ಅದ್ರ ಬಗ್ಗೆ ನಾವು ನಮ್ಮ ಈಗ ರಾಕೇಶ್ ಒಂದು ಕಡೆ ಈಗ ಚುನಾವಣೆಗೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಈಗ ಇದೇ ಬಂಡಾಯ ಬಣದ ನಾಯಕರು ಮಾತಾಡ್ತಾ ಇದ್ದಾರೆ. ಯತ್ನಾಳ್ರಿಗೆ ನೋಟಿಸ್ ಬಂದಿರೋ ಕಾರಣಕ್ಕೋ ಏನೋ ಇತ್ತೀಚೆಗೆ ನಾವು ಚೆಕ್ ಮಾಡ್ತಾ ಯತ್ನಾಳ್ರು ಜಾಸ್ತಿ ಮಾತಾಡ್ತಾ ಇಲ್ಲ. ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಅಂದರೆ ಲಾಸ್ಟ್ ಟೈಮಲ್ಲಿ ಮಾಧ್ಯಮದವರೊಂದಿಗೆ ಮಾತಾಡಿದ್ದು ಬಿಟ್ಟುಬಿಟ್ರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ. ಕುಮಾರ ಬಂಗಾರಪ್ಪ ಅವರು ನಾವು ಎಲ್ಲಿಯೂ ಈ ಚುನಾವಣೆಯಿಂದ ಹಿಂದೆ ಸರಿತಕ್ಕಂಥ ಮಾತೇ ಇಲ್ಲ, ನಾನು ಕೂಡ ರಾಜ್ಯಾಧ್ಯಕ್ಷಕ್ಕೆ ರೆಡಿಯಾಗಿದ್ದೀನಿ, ಹೈಕಮಾಂಡ್ ಗಮನ ಹರಿಸಲಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. ಸೊ ಇದೀಗ ಈ ಬಣದಿಂದ ಕುಮಾರ್ ಬಂಗಾರಪ್ಪ ಅವರೇ ಫೈನಲ್ ಕ್ಯಾಂಡಿಡೇಟ್ ಅಂತೇಳಿ ಈ ಬಣ ಅಂತಿಮಗೊಳಿಸಿದ್ಯಾ, ಯತ್ನಾಳ್ರು ರೇಸಲ್ಲಿದ್ದಾರಾ ಅಂತ? ರಮಾಕಾಂತ್, ಭಿನ್ನರ ತಂಡದಿಂದ ಈಗ ಎರಡು ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಹೊರಗಡೆ ಬಿದ್ದಿದೆ. ಮೊದಲನೆಯದು, ಈಗಿನ ಮಾಹಿತಿಗಳ ಪ್ರಕಾರ ರಾಜ್ಯಾಧ್ಯಕ್ಷರ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ನಾಯಕರು ಏಕಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅಂದರೆ ಚುನಾವಣೆ ನಡೆದಂಥ ಸನ್ನಿವೇಶನೇ ಆದಾಗ ಅಲ್ಲಿ ಗೊಂದಲಗಳು ಏರ್ಪಟ್ಟು ಇನ್ನಷ್ಟು ಸಮಸ್ಯೆ ಬಿಗಡಾಯಿಸುವ ಕಾರಣದಿಂದಾಗಿ ಈಗ ಎದುರಾಳಿಗಳಿಲ್ಲ ಅನ್ನೋದನ್ನು ಪರಿಗಣನೆ ಮಾಡಿ ಅವರನ್ನೇ ಮುಂದುವರಿಸುವಂಥ ನಿರ್ಧಾರವನ್ನು ಘೋಷಣೆ ಮಾಡುವುದು, ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಫೈನಲ್ ಮಾಡಿ ಹಾಲಿ ರಾಜ್ಯಾಧ್ಯಕ್ಷರನ್ನು ಮುಂದುವರಿಸುವ ವಿಚಾರದಲ್ಲಿ ನಿರ್ಧಾರ ಪ್ರಕಟ ಮಾಡುವುದು ಅನ್ನೋದು. ಸೊ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಬಹಿರಂಗ ಚುನಾವಣೆ ಅಂದರೆ ಪಕ್ಷದ ಆಂತರಿಕ ಚುನಾವಣೆಗೆ ಸಂಬಂಧಪಟ್ಟಾಗೆ ಬಹಿರಂಗವಾಗಿ ಚುನಾವಣೆಯ ಘೋಷಣೆಯನ್ನು ಮಾಡಬೇಕು, ಆ ಪ್ರೊಸೀಜರನ್ನು ಮಾಡಿಯೇ ರಾಜ್ಯಾಧ್ಯಕ್ಷರನ್ನು ಘೋಷಣೆ ಮಾಡಬೇಕು ಅನ್ನುವಂತಹ ಬೇಡಿಕೆ ನೀಡುವ ಸಲುವಾಗಿ ನೇರವಾಗಿ ನಮ್ಮ ತಂಡ ಈ ಚುನಾವಣಾ ಕಣದಿಂದ ಹಿಂದೆ ಸರಿದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪರವರನ್ನು ಹಿಂದುಳಿದ ವರ್ಗದ ನಾಯಕರ
ಕೋಟಾದಿಂದಾಗಿ ಅವರನ್ನ ರಾಜ್ಯಾಧ್ಯಕ್ಷರಿಗೆ ಪರಿಗಣಿಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಹಿಂದೆ ಈ ಭಿನ್ನರ ಬಳಗ ಮಾಡಿತ್ತು. ಯತ್ನಾಳ್ ಕೂಡ ಲಿಂಗಾಯತರನ್ನೇ ಪರಿಗಣಿಸುವುದಾದರೆ ಯತ್ನಾಳ್ ಅವರಿಗೂ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಕೇಳಿತ್ತು. ಸೊ ಈ ಎರಡು ಕಾಂಬಿನೇಷನ್ಗಳನ್ನು ಇಟ್ಟುಕೊಂಡೇ ಮೂವ್ ಮಾಡುವಂಥ ನಿರ್ಧಾರವನ್ನು ಇವರು ಮಾಡಿಕೊಂಡಿದ್ದಾರೆ. ಯತ್ನಾಳ್ ಅವರು ಈ ವಿಚಾರವಾಗಿ ನೇರವಾಗಿ ಹೇಳಿಲ್ಲ, ಆದರೂ ಕೂಡ ಅಗತ್ಯ ಬಿದ್ದರೆ ನಾನು ಕೂಡ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಈ ಹಿಂದೆ ಹೇಳ್ಕೊಂಡಿದ್ರು. ಸೊ ಹೀಗೆ ಇಬ್ಬರು ನಾಯಕರುಗಳ ಜೊತೆಗೆ ಮತ್ತೋರ್ವರಿಗೂ ಅವಕಾಶ ಕೊಟ್ಟರು. ಸಾಮಾಜಿಕ ಜಾತಿಯ ಆ ವ್ಯವಸ್ಥೆಯಲ್ಲಿ ಅಥವಾ ಸಾಮಾಜಿಕ ನ್ಯಾಯದ ಅನುಸಾರವಾಗಿ ಯಾರಿಗೆ ಕೊಟ್ಟರು ನಾವು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ, ರಾಜ್ಯಾಧ್ಯಕ್ಷರಾಗ್ತೇವೆ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲ ಬಾರಿಗೆ ಕುಮಾರ್ ಬಂಗಾರಪ್ಪ ಅವರು ಈ ವಿಚಾರದಲ್ಲಿ ಬಹಿರಂಗವಾಗಿ ತಮ್ಮ ಮನದಿಂಗಿತವನ್ನು ಹೇಳ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಚುನಾವಣೆಯನ್ನು ದೂರ ಸರಿಸುವಂಥ ಪ್ರಯತ್ನವನ್ನೇನಾದರೂ ಪಕ್ಷದ ನಾಯಕರು ಮಾಡಿದ್ದೇ ಆದಲ್ಲಿ ಅದಕ್ಕೆ ತಮ್ಮ ಪ್ರತಿರೋಧ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪರ್ಧಾಕಾಂಕ್ಷಿಗಳಿಲ್ಲ ಅನ್ನೋದನ್ನು ಯಾರೂ ಪರಿಗಣನೆ ತೆಗೆದುಕೊಳ್ಳಬೇಡಿ, ನಾವು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧವಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಮೆಸೇಜ್ನಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್.